ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ತುಂಬಾ ಜನ ನನಗೆ DM ಮಾಡಿದೀರಾ ಪಾಲಿ ಹೌಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಎಷ್ಟು ಖರ್ಚಾಗತ್ತೆ ಏನು ಅಂತ ಎಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಪಾಲಿ ಹೌಸ್ ಬಗ್ಗೆ ನಾನು ಇವತ್ತೆಲ್ಲಾನು ಇನ್ಫಾರ್ಮೇಶನ್ ಕೊಡ್ತೀನಿ. ನಮ್ದು ಎಷ್ಟು ಮೆಜರ್ಮೆಂಟ್ ಇದೆ ನನ್ನ ಇನ್ಫಾರ್ಮೇಶನ್ ಎಲ್ಲ ಅದ್ರ ಪ್ರಕಾರನೇ ಕೊಡ್ತೀನಿ. ನಮ್ದು ಇಲ್ಲಿ ಪಾಲಿ ಹೌಸು ನಾವು ಮಾಡಿರುವಂತದ್ದು ಇಲ್ಲಿ 100/100 ಅಂದ್ರೆ 10 ಕುಂಟೆಯಲ್ಲಿ ನಾವು ಪಾಲಿ ಹೌಸ್ ನ ಮಾಡಿದೀವಿ. ನಮಗೆ 10 ಕುಂಟೆಗೆ ನಮಗೆ ಖರ್ಚಾಗಿರುವಂತದ್ದು 10 ಲಕ್ಷ ರೂಪಾಯಿ. ಸೊ 10 ಲಕ್ಷ ರೂಪಾಯಿಯಲ್ಲಿ ನಮಗೆ 50% ಸಬ್ಸಿಡಿ ಸಿಗುತ್ತೆ. ಸೊ ನಾವು ಖರ್ಚು ಮಾಡಿರೋದು ಈ ಪಾಲಿ ಹೌಸ್ಗೆ 5 ಲಕ್ಷ ರೂಪಾಯಿ. ಇದನ್ನ ನೀವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಬೇಕಾಗತ್ತೆ ಇದ್ರ ಇನ್ಫಾರ್ಮೇಶನ್. ಬಿಕಾಸ್ ಒಂದೊಂದ್ ಕಡೆ ಇರುತ್ತೆ, ಒಂದು ಹೋಬ್ಳಿಗೆ ಇಷ್ಟೇ ಪಾಲಿ ಹೌಸ್ಗಳಿಗೆ ಮಾತ್ರ ಸಬ್ಸಿಡಿ ಕೊಡ್ತಾರೆ ಅಂತದ್ದು ಕೂಡ ಕೇಳಿದೀನಿ. ಸೊ ಅಕಾರ್ಡಿಂಗ್ಲಿ ನೀವು ಹೋಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ವಿಚಾರಿಸಿ, ನಿಮ್ಗೆ ಇವಾಗ ನಿಮ್ದು ಎಲ್ಲಾದ್ರೂ ನೀವು ಪಾಲಿ ಹೌಸ್ ನ ಮಾಡ್ಬೇಕು ಅಂತಿದ್ರೆ ಅಲ್ಲಿ ಪಾಲಿ ಹೌಸ್ ಮಾಡ್ಲಿಕ್ಕೆ ನಮ್ಗೆ ಸಬ್ಸಿಡಿ ಸಿಗತ್ತಾ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಮುಂದುವರ್ಸೋದು ಒಳ್ಳೇದು. ನಮ್ಗೀಗ 10 ಕುಂಟೆಗೆ 10 ಲಕ್ಷ ಖರ್ಚಾಗಿದೆ ಅಂತ ಅಂದ್ರೆ 1 ಎಕರೆಗೆ 40 ಕುಂಟೆ ಅಂದ್ರೆ 40 ಲಕ್ಷ ಖರ್ಚಾಗ್ಬೋದು, ಅಥವಾ ಹಿಂದೆ ಮುಂದೆ 35-40 ಹಂಗೆ ಖರ್ಚಾಗ್ಬೋದು. ಆ 40 ಲಕ್ಷದಲ್ಲಿ ನಿಮ್ಗೆ 50% ಜನರಲ್ ಅಂದ್ರೆ 50% ನಮ್ಗೆ ಸಬ್ಸಿಡಿ ಇರುತ್ತೆ. ಸೊ ನಿಮ್ಗೆ 50% ಮಾತ್ರ ನೀವು ಖರ್ಚು ಮಾಡ್ಬೇಕಾಗತ್ತೆ, ಇನ್ 50% ಗೌರ್ಮೆಂಟ್ ಕೊಡತ್ತೆ. ಅದೇ SC/ST ಅವ್ರೇನಾದ್ರೂ ಆಗಿದ್ರೆ ನಿಮ್ಗೆ 90% ನಿಮ್ಗೆ ಸಬ್ಸಿಡಿ ಇರುತ್ತೆ. ನೀವು ಬರೀ 10% ಮಾತ್ರ. ಇವಾಗ ಇಲ್ಲಿ ನಮ್ಗೆ 10 ಲಕ್ಷ ಖರ್ಚಾಗಿದ್ರೆ ನಾವು 5 ಲಕ್ಷ ನಾವು ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅದೇ SC/ST ಆದ್ರೆ ಈ ಪಾಲಿ 1 ಲಕ್ಷ ನೀವು ಖರ್ಚು ಮಾಡ್ಬೇಕಾಗಿರುವಂತದ್ದು, ಇನ್ನು 9 ಲಕ್ಷ ನಿಮಗೆ ಗೌರ್ಮೆಂಟೇ ಕೊಡುತ್ತೆ. ನಾವಿಲ್ಲಿ ಕಟ್ಟುವಾಗ ನಾವು 10 ಲಕ್ಷನು ಖರ್ಚು ಮಾಡಿ ಆಮೇಲೆ ನಾವು ಸಬ್ಸಿಡಿಯಿಂದ ತಗೊಳ್ಳಿಲ್ಲ. ಯಾರು ಇದ್ದು ಪಾಲಿ ಹೌಸ್ ನ ಕಟ್ತಾರಲ್ಲ ಅವರೇ ಕ್ಲೈಮ್ ಮಾಡ್ಕೊಂಡು ಗೌರ್ಮೆಂಟ್ ಇಂದ ಅವರೇ ತಗೊಳ್ಳೋ ಅಂತದ್ದು. ಅವಾಗ ನಮಗ್ ಸ್ವಲ್ಪ ಓಡಾಟ ಕಡಿಮೆ ಆಗುತ್ತೆ. ಸೊ ನಾವು ಅಂತವ್ರನ್ನ ಹುಡುಕಿ ನಾವು ಪಾಲಿ ಹೌಸ್ ನ ಮಾಡಿಸಿದ್ದು. ಸೊ ಅದರಿಂದ ನಮ್ಗೆ ನಾವು 5 ಲಕ್ಷ ಕಟ್ಟಿದ್ದು ಅಷ್ಟೇ. ಇನ್ನು ಗೌರ್ಮೆಂಟ್ ಗೆ ಅಪ್ಲೈ ಮಾಡಿದ್ದು ಕ್ಲೈಮ್ ಮಾಡಿದ್ದೆಲ್ಲ ಕಟ್ಟವ್ರೆ ಮಾಡ್ತಾರೆ. ಸೊ ಬಟ್ ಅಮೌಂಟ್ ನಮ್ಮ ಹೆಸರು ಬರುತ್ತೆ, ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಷ್ಟೇ, ಇನ್ ಬೇರೆ ಏನು ನಾವು ಮಾಡೋದಿರಲ್ಲ. ಸೊ ಅಂತವ್ರನ್ನ ನೋಡಿ ನಾವು ಪಾಲಿ ಹೌಸ್ ನ ಮಾಡಿಸಿದ್ದು, ನಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗ್ಲಿ ಅಂತ. ನೀವು ಕೂಡ ಅಂತವ್ರನ್ನ ಹುಡುಕ್ಬೋದು, ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಯಾರಾದ್ರೂ ಕಾಂಟ್ಯಾಕ್ಟ್ಸ್ ಗೊತ್ತಿದ್ರೆ ನಿಮಗೆ ಅವ್ರು ಕೊಡ್ತಾರೆ. ಆಮೇಲೆ ಇದು ನಮ್ಗೆ 10 ವರ್ಷದವರೆಗೂ ನಮ್ಗೆ ಇದು ವ್ಯಾರಂಟಿ ಇರುತ್ತೆ ಪಾಲಿ ಹೌಸ್. ನಮ್ಗೆ 10 ವರ್ಷದವರೆಗೂ ಇದೇನು ಆಗಲ್ಲ ಅಂತ ಹೇಳಿದಾರೆ, ಅಂಡ್ ಅಕಾರ್ಡಿಂಗ್ಲಿ ಇದೆ. ಸೊ 10 ವರ್ಷ ನಿಮ್ಗೆ ವ್ಯಾರಂಟಿ ಬರುತ್ತೆ ಈ ಪಾಲಿ ಹೌಸ್. ಸೊ ಈಗ ನಾನು ಪಾಲಿ ಹೌಸ್ ಒಳಗೆ ಕರ್ಕೊಂಡು ಹೋಗ್ತೀನಿ, ಒಳಗೆ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಎಂಟರ್ ಆಗಿದ ತಕ್ಷಣ ನಾವು ಇಷ್ಟನ್ನ ಬರೀ ಕಾಂಕ್ರೀಟ್ ಹಾಕೊಂಡು ನಾವು ಜಾಗನ ಮಾಡ್ಕೊಂಡಿದೀವಿ. ಯಾಕಂದ್ರೆ ಎಲ್ಲ ಸಾಮಾನುಗಳು ಇಟ್ಕೊಳಕ್ಕೆ, ಏನೆಲ್ಲ ಮೆಟೀರಿಯಲ್ಸ್ ಇರುತ್ತೆ ನಮ್ದು, ಎಲ್ಲ ಮೆಟೀರಿಯಲ್ಸ್ ಇಟ್ಕೊಳಕ್ಕೆ ಅಂತ ನಾವು ಇಷ್ಟು ಜಾಗನ ಮಾಡಿದೀವಿ. ಸೊ ಎಲ್ಲದಕ್ಕೂ ಈ ಡೋರ್ ಹಾಕೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿ ಹೌಸ್ಗೆ 2 ಡೋರ್ಸ್ ಇದೆ. ಸೊ ಯಾವಾಗ್ಲೂ ಡೋರ್ ನ ಹಾಕೇ ಇರಬೇಕು. ಯಾವುದೇ ಕ್ರಿಮಿಕೀಟಗಳು ಒಳಗ್ ಬರದೇ ಇರ್ಲಿ ಅಂತ ನಾವ್ ಯಾವಾಗ ಓಡಾಡ್ಬೇಕಾದ್ರೂ ಬಾಗ್ಲನ್ನ ಹಾಕೊಂಡೇ ಓಡಾಡ್ಬೇಕು. ಈಗ ನಾವು ಕ್ಯಾಪ್ಸಿಕಮ್ ನ ಹಾಕಿದ್ವಿ. ಕ್ಯಾಪ್ಸಿಕಮ್ ಇವಾಗ ಆಲ್ರೆಡಿ ನಮ್ದು 4ನೇ ಬೆಳೆ. ಇಲ್ಲಿ ಆಲ್ರೆಡಿ ಕ್ಯಾಪ್ಸಿಕಮ್, ಕುಕುಂಬರ್, ಸೇವಂತಿಗೆ, ಕೊತ್ತಂಬರಿ ಇದೆಲ್ಲಾನು ಹಾಕ್ತಾ ಇದೀವಿ ನಾವು. ಪಾಲಿ ಹೌಸ್ ಒಳಗೆ ಯಾವ್ದೆಲ್ಲ ಹಾಕ್ಬೋದು ಅದನ್ನೆಲ್ಲ ಹಾಕ್ತಾ ಇದೀವಿ. ಸೊ ಹಿಂಗಿರುತ್ತೆ. ಸೊ ಇಷ್ಟು ಫುಲ್ಲು ಜಾಗ ನಾವು ಹಿಂಗೆ ಬಿಟ್ಕೊಂಡಿದೀವಿ. ಆಮೇಲೆ ಇಲ್ಲಿ ಪಟ್ಟಗಳು ಮಾಡ್ಕೊಂಡಿದೀವಿ, ಸೈಡಲ್ಲಿ ಓಡಾಡ್ಲಿಕ್ಕೆ ನಾವು ಜಾಗ ಬಿಟ್ಕೊಂಡಿದೀವಿ. ಆಮೇಲೆ ಇಲ್ಲಿ ಮೋಟ್ರನ್ನ ಇಟ್ಕೊಂಡಿದೀವಿ. ಯಾಕಂದ್ರೆ ನಾವು ಏನೇ ಗಿಡಗಳಿಗೆ ಏನೇ ಕೊಡ್ಬೇಕಾದ್ರೂ ನಾವು ಈ ಮೋಟರ್ ಯೂಸ್ ಮಾಡ್ಕೊಂಡು ನಾವು ಕೊಡೋವಂಥದ್ದು. ಇಲ್ಲಿ ನಾವು ಕುಕ್ಕುಂಬರ್ ಎಲ್ಲ ಹಾಕ್ಬೇಕಾದಾಗ ನಮ್ಗೆ ನೆಟ್ ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ನೆಟ್ ಎಲ್ಲ ನೋಡ್ಬೋದು. ಆ ನೆಟ್ಗಳನ್ನೆಲ್ಲ ಹಂಗೆ ಎತ್ತಿ ಮೇಲೆ ಕಟ್ಟಿದೀವಿ ಅಷ್ಟೇ. ಸೊ ಆ ನೆಟ್ಗಳನ್ನೂ ಕೂಡ ನಾವು ಹಾಕೋಬಹುದು. ಮೇಲೆ ನಿಮ್ಗೆ ಈ ತರ ಮಲ್ಟಿಪಲ್ ಲೇಯರ್ಸ್ ಆಫ್ ಪ್ರೊಟೆಕ್ಷನ್ ಬರುತ್ತೆ. ಮೇಲೇನು ಕೂಡ ಮತ್ತೆ ಸೈಡ್ ಅಲ್ಲೂ ಕೂಡ ನಿಮ್ಗೆ ಮಲ್ಟಿಪಲ್ ಲೇಯರ್ಸ್ ಆಫ್ ಪ್ರೊಟೆಕ್ಷನ್ ಬರುತ್ತೆ. ಸೊ ಅದರಿಂದನೇ ಇದು 10 ವರ್ಷ ಗ್ಯಾರಂಟಿ. ಯಾಕೆಂದ್ರೆ ಈ ಮಲ್ಟಿಪಲ್ ಲೇಯರ್ಸ್ ಆಫ್ ಪ್ರೊಟೆಕ್ಷನ್, ಒಂದ್ ಹೋದ್ರೂ ಇನ್ನೊಂದು ಲೇಯರ್ ಇರುತ್ತೆ. ಸೊ ಅದರಿಂದ ನಿಮಗೆ ಪ್ರೊಟೆಕ್ಷನ್ ಇರುವಂತದ್ದು. ಸೊ ಇದಾಗಿತ್ತು ಕಂಪ್ಲೀಟ್ ಪಾಲಿ ಹೌಸ್ ಇನ್ ಡೀಟೇಲ್ಸ್. ನಾವ್ ಏನ್ ಮಾಡಿದ್ವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಪಾಲಿ ಹೌಸ್ ನ ಕಟ್ಟಕ್ಕೆ ಅಂತ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ರೆ ನೀವು ನನಗೆ DM ಮಾಡಬಹುದು, ಅಥವಾ ನಿಮ್ಮ ಹತ್ರದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಕೂಡ ನೀವು ಚೆಕ್ ಮಾಡಬಹುದು. ಅವ್ರ ಹತ್ರ ಸಂಪೂರ್ಣ ಮಾಹಿತಿನ ತಗೊಂಡು ಆಮೇಲೆ ಕಟ್ಟಲಿಕ್ಕೆ ಶುರು ಮಾಡಿ. ಹೀಗೆ ಹೆಚ್ಚು ಮಾಹಿತಿ ಬೇಕಿದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವರು ಯಾರಾದ್ರೂ ಪಾಲಿ ಹೌಸ್ ನ ಕಟ್ಟಬೇಕು ಅಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.